ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಮಹಾಯೋಗಿ ಈ ಭಾಗದ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಸದ್ಗುರು ಶ್ರೀ ಹಾರಕೂಡದ ಚನ್ನಬಸವ ಶಿವಯೋಗಿಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ, ಭಕ್ತಿಯ ಪುರವೆಂದೇ ಖ್ಯಾತಿಯಾಗಿರುವಂತಹ ಶಿರಗಾಪುರ ಗ್ರಾಮದ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವಂತಹ ಆಧ್ಯಾತ್ಮದ ದಿವ್ಯ ಚೇತನವಾಗಿರುವಂತಹ ಶ್ರೀ ಮಹಾದೇವನನ್ನು ಹೃದಯ ಮಂದಿರದಲ್ಲಿ ವಂದಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಶ್ರೀ ಮಲ್ಲಿನಾಥ್ ಹಿರೇಮಠ ಅವರೇ, ಶ್ರೀಮತಿ ಸಾವಿತ್ರಿ ಶರಣು ಸಲ್ಗರ್ KS ಅಧಿಕಾರಿಗಳವರೇ, ಜ್ಞಾನೇಶ್ವರ್ ಮಂಡೆಯವರೇ, ದೇವೇಂದ್ರಪ್ಪ ಮೂಲ್ಗೆ ಅವರೇ, ಶ್ರೀ ಶರಣಬಸಪ್ಪ ಮುಡುಬೆ ಅವರೇ, ಶ್ರೀ ನಾಗೇಶ್ ಮಹಾಜನ್ ಅವರೇ, GS ಮಾಲಿ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಗಿಲ್ಕೆ ಅವರೇ, ಸುವರ್ಣ PSI ಅವರೇ, ರಾಜ್ಕುಮಾರ್ ಬಿರಾದರ್ ಅವರೇ, ದಾಸೋಹ ಸೇವೆಯನ್ನು ಮಾಡಿರುವಂತಹ ಲಿಂಗೈಕ್ಯ ಶ್ರೀಮತಿ ತಾರಾಬಾಯಿ ಗುರ್ಲಿಂಗಪ್ಪ ಬಿರಾದರ್ ಮತ್ತು ದಿವಂಗತ್ ಗುರ್ಲಿಂಗಪ್ಪ ಬಿರಾದರ್ ಇವರ ಸ್ಮರಣಾರ್ಥವಾಗಿ ದಾಸೋಹ ಸೇವೆಯನ್ನು ಮಾಡಿರುವಂತಹ ಮತ್ತು ಹಾರಕೋಡ್ ಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂಥ ರಾಜ್ಕುಮಾರ್ ಬಿರಾದರ್ ಅವರೇ, ಶ್ರೀ ಮಲ್ಲಿಕಾರ್ಜುನ್ ಯಾಚೆ ಅವರೇ, ಶ್ರೀಮತಿ ಧೋಂಡಮ್ಮ ಕೋಮಟೆ ಅವರೇ, ಶ್ರೀ ಶರಣಬಸಪ್ಪ ಬಿರಾದರ್ ಅವರೇ, ಬಾಬುರೆಡ್ಡಿ ಕೋಮಟೆ ಅವರೇ, ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು. ಈಗ ಟೈಮ್ ಎಷ್ಟಾಗ್ಯದಂದ್ರೆ ಏನೋ 5 ಆಗ್ಯದ್ರಿ. ಈಗ ಇವ್ರು ಅರ್ಧ ತಾಸು ಹೇಳ್ಯಾರ, ಇವ್ರದ್ದೊಂದು 5 ಪಟ್ಟರು ನಾವು ಹೇಳ್ಬೇಕಲ್ಲ. ಮತ್ತು ಆಶೀರ್ವಚನ 9:30 ಟೈಮ್ ಆಗ್ಯದ. ಈಗ 3 ತಾಸು ಅಂದ್ರೆ 10:30, 11:00, 12:00 ಮುಂಜಾನೆ 4ಕ್ಕೆ ನಿಮಗೆ ಬಿಡ್ತೇವೆ. ಹಾಗೇನಿಲ್ಲ, ತಾವೆಲ್ಲ ಸದ್ಭಕ್ತಾದಿಗಳು ಬಹಳ ವಿಶ್ವಾಸದಿಂದ ವಿಶೇಷವಾಗಿ ತಾಯಂದಿರದು ಇವತ್ತು ಶಕ್ತಿಯ ಸ್ವರೂಪವನ್ನು ಧರಿಸಿಕೊಂಡು ಪರಮಾತ್ಮನ ದಿವ್ಯ ಶಕ್ತಿಯನ್ನು, ಪಾರ್ವತಿಯ ದಿವ್ಯ ಶಕ್ತಿಯನ್ನು ನಿಮ್ಮ ಹೃದಯಾಂತರಾಳದಲ್ಲಿ ಇರಿಸಿಕೊಂಡು ಅತ್ಯಂತ ಪ್ರೀತಿ, ದಕ್ಷತೆ, ಗೌರವ, ಭಕ್ತಿಯಿಂದ ಜಾತ್ರಾ ಮಹೋತ್ಸವದಲ್ಲಿ ಹೆಣ್ಣು ಮಕ್ಕಳು ಎಲ್ಲಿಯಾದರೂ ಪಾಲ್ಗೊಳ್ತಾ ಇದ್ದರೆ ಅದು ಶಿರಗಾಪುರ ಗ್ರಾಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳ್ತಾ ಇದ್ದೀರಿ. ಈಗಾಗಲೇ ಸಮಯ ಬಹಳ ಆಗಿದೆ, ಆದರೂ ಕೂಡ ಕೆಲವು ಮಾತುಗಳನ್ನು ಹೇಳಲೇಬೇಕು. ಕನ್ನಡದ ಮೊದಲನೇ ಗ್ರಂಥ ಅದು ಎಲ್ಲಿ ತಯಾರಾಗ್ಯದಂದ್ರೆ ಮಾನ್ಯಖೇಡ ಬಳಖೇಡದಲ್ಲಿ. ಕನ್ನಡದ ಮೊದಲನೇ ಗ್ರಂಥ ಕವಿರಾಜ ಮಾರ್ಗ ಅಂತ ಅದರ ಹೆಸರು. ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ. ಏನು ಬರ್ತಾ ಇದೆ? ಯಾಕಂದರೆ ಆ ಸಂದರ್ಭ ಇಲ್ಲಿ ಹೋಲ್ತಾ ಇದೆ ಶಿರಗಾಪುರದಲ್ಲಿ ಆ ಗ್ರಂಥದ ಮಾತು ನಿಜ ಆಗಿರುವಂಥ ಒಂದು ಸಂದೇಶವನ್ನು ನಾನು ಹೇಳ್ತಾ ಇದ್ದೀನಿ. ಆ ಗ್ರಂಥದಲ್ಲಿ ಏನು ಬರ್ತಾ ಇದೆ ಅಂದ್ರೆ, ನಾಡವರ್ಗಳ ಚದುರರ್ ನಿಜದಿಂ ಕುರಿತೋದದೇಂ ಕಾವ್ಯ ಪ್ರಯೋಗ ಪರಿಣತ ಬತಿಗಳು ಅಂತ ಬರ್ತಾರೆ ಮೊದಲನೇ ಪುಸ್ತಕದಾಗ. ಬಸವರಾಜ್ ಪಾಟೀಲ್ ಶ್ರೀ ವಿಜಯ ಅಂತ ಕವಿ ಅವ ಬರ್ದಾನೆ. ಇದರ ಅರ್ಥ ಏನಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಮುಂದೊಂದು ದಿನ ಅವರು ಬರೀತಾರೆ, ನಮ್ಮ ಕನ್ನಡ ನಾಡಿನಲ್ಲಿ ಮುಂದೊಂದು ದಿನ ಅಭ್ಯಾಸ ಮಾಡಲಾರ್ದೆ, ಅಕ್ಷರ ಕಲಿಲಾರ್ದೆ ಅದ್ಭುತವಾಗಿರುವಂಥ ಸಾಹಿತ್ಯವನ್ನು ಬರೀತಾರೆ ಅಂತ ತಿಳ್ಕೊಂಡು 1000 ವರ್ಷಗಳ ಪೂರ್ವದಲ್ಲಿ ಆ ಗ್ರಂಥದಾಗ ಬರ್ತದೆ. ಆ ಗ್ರಂಥದಾಗ ಆ ಮಾತು ಎಲ್ಲಿ ನಿಜ ಆಗ್ಯದಪ್ಪ ಅಂತಂದ್ರೆ, ಇವತ್ತು ಏನೂ ಅಭ್ಯಾಸವನ್ನು ಮಾಡಿಲ್ಲ, ಆದರೂ ಕೂಡ MA PhD ಆದವ್ರಿಗೆ ಅಂಥ ಪದ್ಯಗಳೇ ಬರಲಿಕ್ಕಾಗಿಲ್ಲ. ಭಜನಾ ಪದ್ಯಗಳು ಅಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯವನ್ನು ಬರೆದಂಥ ಕೀರ್ತಿ ಶಿರಗಾಪುರದ ನಾಗೇಂದ್ರಪ್ಪ ಬಿರಾದರ್ ಅವರಿಗೆ ಸಲ್ತಾ ಇದೆ. ನಾಗೇಂದ್ರಪ್ಪ ಬಿರಾದರ್ ಅವ್ರಿಗೆ ಸಲ್ತಾ ಇದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಬರೆದವರು. MA PhD ಆಗಿ ಡಾಕ್ಟರೇಟ್ ಬರೆದವ್ರಿಗೆ, ಪದವಿ ಪಡೆದವ್ರಿಗೆ ಬರಲಿಕ್ಕಾಗಲ್ಲ. ಅವ್ರು ಹೇಳ್ತಾರೆ ನೋಡ್ರಿ ಎಷ್ಟು ಚಂದ. ಅರಗಿಲ್ಲದ ಬಂಗಾರ ಅಂತವ ಎಷ್ಟು ವರ್ಣಿಸಲಿದೇವ, ಅರಗಿಲ್ಲದ ಬಂಗಾರ ಅಂತವ
ಕೈಲಾಸ ಪದವಿ ಪಡೆದವ ಹರಪುರ ಮುತ್ತವ್ರ ಬಗ್ಗೆ. ಅದು ನಮ್ಮ ಸೂರ್ಯಕಾಂತ್ ಬಿರಾದಾರ್ ಭಾಳ ಚಂದ ಹಾಡ್ಯಾರ. ಅವರು ಬರೆದಿರ್ತಕ್ಕಂಥ ಪದ್ಯವನ್ನು, ಅಂಥ ಅದ್ಭುತವಾಗಿರ್ತಕ್ಕಂಥ ಕಾವ್ಯವನ್ನು ಇಡೀ ಕನ್ನಡ ನಾಡಿನಲ್ಲಿ ಇದೇನು ಪದ್ಯ ಅದಲ್ಲ, ಈ ಪದ್ಯ ಒಂದು ಸಲ ಅಲ್ಲ 1000 ಸಲ ಕೇಳಿದ್ರೆ ಈ ಪದ್ಯ ಇನ್ನೂ ಕೇಳಬೇಕನ್ನಿಸುವಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯದ ಶಕ್ತಿ ಸಿರ್ಗಾಪುರ ಗ್ರಾಮದಲ್ಲಿ ಉದ್ಭವ ಆಗಿದೆ. ಅವ್ರಿಗೆ ಯಾಕೆ ದೊಡ್ಡ ಮಾಲ್ಯ ಹಾಕಿವಿ ಅಂದ್ರೆ ಬಸವರಾಜ್ ಬಿರಾದರ್ ಅವ್ರ ಮಗ ಅವರ ಚಿರಂಜೀವಿ ಅವನು ಕೂಡ ಅಷ್ಟೇ ಹರಪುರ ಮಠದ ಮೇಲೆ ಅಪಾರವಾಗಿರುವಂಥ ಭಕ್ತಿಯನ್ನಿಟ್ಟಿದ್ದಾನೆ. ಅಂತಹ ಪವಿತ್ರವಾದಂಥ ಈ ಸಿರ್ಗಾಪುರ ಗ್ರಾಮದಲ್ಲಿ ಮುಂದೊಂದು ಜನ ನಾಗೇಂದ್ರಪ್ಪ ಬಿರಾದರಂಥ ಕವಿಗಳು ಉದ್ಭವ ಆಗಲಿ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಹಾರ ಹಾಕಿನಿ. ಅನೇಕೆಲ್ಲ ಯುವಕರು ತಯಾರಾಗ್ತಾ ಇದ್ದೀರಿ. ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಬರ್ತಾ ಇದ್ದೀರಿ. ಇದರ ಒಂದು 3-4 ಮಂದಿ ಆ ಕಡೆಗೆ ಬೀಳತ್ತಾರೆ ಹೆಣ್ಮಕ್ಳು. ಒಂದು ಇಬ್ಬರು ಎದ್ದನು ಹೋಗೋದು ಇಬ್ಬರು. ನಾ ಚಿಂಚೋಳಿಗೆ ಹೇಳಿದ್ದೆ ನಾ ಹೆಣ್ಮಕ್ಳಿಗೆ, ನೀವು ಯಾರೇ ಜಾತ್ರೆಗೆ ಬಂದವರು ಎದ್ದು ಹೋಗೋರು ಮುಂದೆ ಕೊಡ್ಬೇಡಿ. ಯಾಕೆಂದ್ರೆ ನೀವೆಲ್ಲ 99.9% ಮಂದಿ ಕುಂತೀರಿ ಅಪ್ಪವ್ರು ಮಾತು ಕೇಳ್ಬೇಕಂತ. ಇಬ್ಬರು ಎದ್ದು ಹೋಗ್ಯಾರ, ಯಾಕೆ ಹೋಗ್ಯಾರೋ ಗೊತ್ತಿಲ್ಲ. ಆದ್ರೆ 3 ಮಂದಿ ಮಾತ್ರ ಆ ಕಡೆಗೆ ಬೀಳತ್ತಾರೆ. ಎಲ್ಲರ ಮ್ಯಾಗ ನನ್ನ ಕಣ್ಣಿರ್ತಾರೆ. ಕಣ್ಣು ಎರಡೇ ಎದ್ರೂ 1000 ಮಂದಿಗೆ ನೋಡ್ತೀನಿ. ಆದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಪ್ರತಿ ವರ್ಷಕ್ಕೊಂದು ಸಲ ಅನುಭವ ಅಮೃತ ಅಂತಕ್ಕಂಥದ್ದು. ಅಮೃತ ಕುಡಿದ್ರೆ, ಅಮೃತ ಸೇವನೆ ಮಾಡಿದ್ರೆ ಎಲ್ಲ ರೋಗ ನಿವಾರಣೆ ಆಗ್ತದಂತ ಗುರುವಿನ ಹಿತೋಪದೇಶ ಕೇಳಿದ್ರೆ ಭವರೋಗ ನಿವಾರಣೆ ಆಗ್ತಾಯಿದೆ. ಭವರೋಗ ನಿವಾರಣೆ ನಮ್ಮ ಅಕ್ಕವರು ಅದ್ಭುತವಾಗಿರ್ತಕ್ಕಂಥ ಸಾವಿತ್ರಿ ಮೇಡಮ್ ಅವರು ಮಾತನ್ನು ಹೇಳಿದ್ರು. ನೀವೆಲ್ಲ ಕಾಶಿದಾಗಿದ್ರಿ ಅಂತ ಹೇಳಿದ್ರು. ಅವರು ವಚನವನ್ನು, ಜಾನಪದ ಸಾಹಿತ್ಯವನ್ನು ಆಡು ಭಾಷೆಯಲ್ಲಿ ಅವರು ಹೇಳಿದ್ರು. ಆದ್ರೆ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಜಾನಪದ ಸಾಹಿತ್ಯ ಅದು ಓದಿದರೆ ಮನಸ್ಸಿಗೆ ನಾಟುವುದಿಲ್ಲ. ಅದು ಅದರದೇ ಆದ ಧಾಟಿಯಲ್ಲಿ ಕೇಳಿದ್ರೆ ಅದು ಮನುಷ್ಯನಾಗ ಹೋಗ್ತದೆ. ಮನುಷ್ಯನಾಗ ಭಾಳ ಚಂದ ಹೇಳಿದ್ರು ಅವರು. ಆ ಮಾತನ್ನು ನಾನೇನು ದೊಡ್ಡ ಸಂಗೀತಗಾರ ಅಲ್ಲ, ಯೂಟ್ಯೂಬ್ದಾಗೆಲ್ಲ ಕೇಳಿದ್ರು, ಕೆಲವರು ಕೇಳಿರ್ಬೋದು. ಅದ್ರ ಬಗ್ಗೆ ಭಾಳ ಚಂದ ಹೇಳ್ಯಾರ. ಜಾನಪದ ಕವಿಗಳು ಭಾಳ ಚಂದ ಹಾಡ್ಯಾರ. ನೀವೆಲ್ಲ ಎಲ್ಲಿ ಕುಂತೀರಿ ಈಗ? ಎಲ್ಲಿ ಕುಂತೀರಿ ನೀವು? ಸಿರ್ಗಾಪುರದಾಗ ಅಂತ ಹೇಳ್ತೀರಿ. ನಾ ಅಂತೀನಿ ಸಿರ್ಗಾಪುರದಾಗಿಲ್ಲ, ನಿಜವಾದ ಕಾಶಿದಾಗ ಕುಂತೀರಿ ನಾವು. ಕಾಶಿದಾಗ ಅದು ಯಾಕಂದ್ರೆ ಜಾನಪದ ತಾಯಿ ಭಾಳ ಚಂದ ಬೀಸುವ ಕಲ್ಲಿನಲ್ಲಿ ಹಾಡ್ತಾ ಇದ್ದಾಳೆ. ಆ ಮಾತನ್ನು ಅದೇ ಧಾಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೆಂಗೆ ಹೇಳ್ತಾ ಇದ್ದಾರೆ ಅವ್ರಂದ್ರೆ, ಕಾಶಿಗೆ ಹೋಗಲಾಕ ಲಕ್ಷ ಹೊಟ್ಟು ಕೇಳಿದ್ನಿ. ಕಾಶಿಗೆ ಹೋಗಲಾಕ ಎಷ್ಟೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ ಮನೆಯಲ್ಲಿ ಕಾಶಿ ಕುಂತಾಳ ಹಡದವ್ವ ಹಡದವ್ವ. ನೋಡ್ರಿ ಅಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಆ ದಿಶೆಯಲ್ಲಿ ನೀವೆಲ್ಲ ವರ್ಷಕ್ಕೊಂದು ಸಲ ಸಿರ್ಗಾಪುರಕ್ಕೆ ಬರ್ತೀರಂದ್ರೆ ಎಷ್ಟೋ ಜನರು ನಿಮ್ಮ ತಾಯಿ ಇರ್ಬೋದು, ಕೆಲವರು ಸ್ವರ್ಗದಲ್ಲಿ ಇರ್ಬೋದು. ನಮ್ಮ ತಾಯಿನೂ ಕೂಡ ಸ್ವರ್ಗದಲ್ಲಿದ್ದಾಳೆ. ಆದರೂ ಕೂಡ ನಿಜವಾಗಿ ನಮ್ಮ ತಾಯಿತನವನ್ನು, ತಾಯಿಯ ಸೌಂದರ್ಯವನ್ನು, ತಾಯಿಯ ಮುಖವನ್ನು, ತಾಯಿಯ ಭಾವನೆಯನ್ನು ನಾನು ಎಲ್ಲಿ ಕಾಣ್ತೀನಿ ಅಂದರೆ ಸಿರ್ಗಾಪುರದ ಎಲ್ಲ ಹೆಣ್ಣು ಮಕ್ಕಳ ಮುಖದಲ್ಲಿ ನಾನು ಕಾಣ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ. ರಥೋತ್ಸವದಲ್ಲಿ ನಮ್ಮನ್ನು ಬರಮಾಡಿಕೊಳ್ತಾ ಇದ್ದೀರಿ. ಬರುವಂಥ ಸಂದರ್ಭದಲ್ಲಿ ನಿಮ್ಮ ಶಿಖರ ನೋಡಿದನು. ನಮ್ಮ ವಿಠ್ಠಲ್ ಎಲ್ಲ ಅಲಂಕಾರ ಮಾಡ್ಯಾನ. ವಿಠ್ಠಲ್ ಗುಂಡೂರವರು ಅದು ಅಲಂಕಾರ ಮಾಡ್ಯಾರ. ಅದು ಏನು ಸಂಕೇತ? ಆ ಶಿಖರಕ್ಕೆ ಏನು ಹಾಕ್ಯಾರ ಅಂದ್ರೆ ಅನೇಕ ಬಣ್ಣದ ಲೈಟ್ ಹಾಕ್ಯಾರ. ನೋಡಿರಲಿ ಇದು ನೋಡಿದ್ರೆ, ಶಿಖರ ನೋಡಿದ್ರೆ ನನಗೆ ಹೆಂಗೆ ಅನ್ನಿಸ್ತು ಅಂದ್ರೆ, ಬಿರಾದರ್ ಅವ್ರಿ ರಾಜ್ಕುಮಾರ್ ಬಿರಾದರ್ ರಾಜಣ್ಣರೇ, ನಿಮ್ಮ ಶಿಖರ ನೋಡಿದ್ರೆ ನಾ ಇದೆ ಸಿರ್ಗಾಪುರದಾಗಿದ್ದೇನೆ ಮತ್ತು ಹಾರ್ಕೋಡ್ ಜಾತ್ರೆ ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ನನಗೆ. ಅಷ್ಟೊಂದು ಸುಂದರವಾಗಿ ನಮ್ಮ ವಿಠ್ಠಲ್ ಡೆಕೋರೇಷನ್ ಮಾಡ್ಯಾನ. ಅದ್ರಾಗೆಲ್ಲ ಲೈಟ್ ಹಾಕ್ಯಾರ. ಅದು ಏನು ಸಂಕೇತ? ಅದರಲ್ಲಿ ಬಣ್ಣದ ಲೈಟ್ಗಳಿವೆ. ಕೆಂಪು ಲೈಟ್ ಅದ, ಹಸಿರು ಲೈಟ್ ಅದ, ನೀಲಿ ಲೈಟ್ ಅದ. ಬಣ್ಣದ ಸಿರೀಜ್ಗಳಿದ್ರೂ ಕೂಡ ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ. ಬಣ್ಣದ ಬಲ್ಪ್ಗಳು ಸಿರೀಜ್ಗಳು ಇರ್ಬೋದು, ನಮಗೆ ಬಣ್ಣವಾಗಿ ಕಾಣ್ತಾ ಇರ್ಬೋದು. ಆದರೆ ಒಳಗಡೆ ಇರೋದ ಕರೆಂಟ್ ಮಾತ್ರ ಒಂದೇ ಅದ. ಒಂದೇ ಕರೆಂಟದಲ್ಲಿ ಬೇರೆ ಕರೆಂಟ್ ಇಲ್ಲ. ಹಂಗೆ ನಾವೆಲ್ಲ ಸಿರ್ಗಾಪುರ ಗ್ರಾಮದಲ್ಲಿ ನೀವೆಲ್ಲ ಇದ್ದೀರಿ. ನೀವೆಲ್ಲ ಹೆಂಗಂದ್ರೆ, ಇವತ್ತು ಲಿಂಗಾಯತರು ಅದೊಂದು ಸಿರೀಜ್ ಕೆಂಪು ಬಣ್ಣದ ಲೈಟ್ ಇದ್ದಂಗೆ. ದಲಿತರಲ್ಲ ಇಲ್ಲಿ, ಅವ್ರು ಹೆಂಗಪ್ಪ ಅಂದ್ರೆ ಹಸಿರು ಬಣ್ಣದ ಲೈಟ್ ಇದ್ದಂಗೆ. ಇಸ್ಲಾಂ ಧರ್ಮದವ್ರರ ಅವ್ರು ನೀಲಿ ಬಣ್ಣದ ಲೈಟ್ ಇದ್ದಂಗೆ. ಬೌದ್ಧ ಧರ್ಮದವ್ರು ಇದ್ದಾರೆ, ಅವರೊಂದು ಲೈಟ್ ಇದ್ದಂಗೆ.
ಬಣ್ಣ ಬಣ್ಣದ ಲೈಟ್ ಇದ್ರೂ ಕೂಡ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂತಹ ಒಂದು ದಿವ್ಯ ಶಕ್ತಿ ಹಾರ್ಕೊಂಡು ಚನ್ನಬಸವ ಶಿವಯೋಗಿ ಆಶೀರ್ವಾದದ ಕರೆಂಟ್ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಪವಿತ್ರ ಸಂದರ್ಭದಲ್ಲಿ ಅವು ಅಕ್ಕೋರು ಭಾಳ ಚಂದ ಹೇಳಿದ್ರು. ಅವ್ರಿಗಿನ್ನ ಅರ್ಧ ತಾಸು ಟೈಮ್ ಆಗಿ ಸಾಲಲ್ರಿ, ದೀಡ್ ತಾಸು ಬೇಕು ಅವ್ರಿಗೆ. ದೀಡ್ ತಾಸು ಮಾತಾಡ್ತಕ್ಕಂಥ ಒಂದು ಅದ್ಭುತವಾಗಿ ಅಂದರೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಸತತ. ಇನ್ನೂ ಕೂಡ ಅವರು ವಿದ್ಯಾರ್ಥಿಯಾಗಿದ್ದಾರೆ, ಜೀವನದ ಕೊನೆಯವರೆಗೂ ಕೂಡ ವಿದ್ಯಾರ್ಥಿ ಇರಬೇಕು ಮನುಷ್ಯ. ಅವರೇನು ಅಧಿಕಾರಿಯಾಗಿ ಅಭ್ಯಾಸ ಮಾಡ್ಯಾರ, ಅಧಿಕಾರಿಯಾಗ್ಯಾರ, ಪಗಾರ ಬರ್ತ ಆರಾಮಿರ್ಬೋದಾಗಿತ್ತು. ಆದರೂ ಕೂಡ ಅವರು ತಮ್ಮ ಭಾಷಣದಲ್ಲಿ ಹೇಳ್ಯಾರ, ದಿನನಿತ್ಯ ಒಂದು 100 ಪೇಜ್ ಆದರೂ ಕೂಡ ಓದ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಇದ್ದರೆ ಸಾವಿತ್ರಿ ಶರಣ ಮೇಡಮ್ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಮೊಬೈಲ್ ಅಂತೂ ನನಗೇನೋ ಹಚ್ಚಲಿಕ್ಕೆ ಬರೋದು, ಅದಕ್ಕಾಗಿ ಹಚ್ಚೋದು ಬಂದ್ ಮಾಡೋದ್ರ ಕೆಲಸ ಅಂತ ಹೇಳೀನಿ, ಏನೋ ಅದೇ ಕಲಿಬೇಕಾಗ್ಯದ. ಅದಕ್ಕಾಗಿ ನೀವೆಲ್ಲ ಮೊಬೈಲ್ ಆರಾಧಕರಾಗಬೇಡ್ರಿ, ನೀವೆಲ್ಲರೂ ಗ್ರಂಥದ ಆರಾಧಕರಾಗಿರಿ. ಗ್ರಂಥದ ಆರಾಧಕ ಅನೇಕ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳೆಲ್ಲ ಹೆಣ್ಮಕ್ಕಳು ಅಭ್ಯಾಸ ಮಾಡಿದ್ರು, ಎಲ್ಲ ತಾಯಂದಿರು 100 ಗ್ರಂಥಗಳು. ಯಾಕಂದ್ರೆ ಶಿರ್ಗಾಪುರದಲ್ಲಿ ಸನ್ಮಾನ ಮಾಡಿದಾಗ ಅಕ್ಕೋರು ಇಲ್ಲಿ ತನಕ ನಾವು 100 ಗ್ರಂಥಗಳನ್ನು ಪ್ರಕಟ ಮಾಡಿ, ಒಂದು ಪುಸ್ತಕ 1000, 100 ಪುಸ್ತಕ ಅಂದ್ರೆ ಎಷ್ಟಾಯ್ತು ರೀ? 1 ಲಕ್ಷ ಆಯ್ತು. ಅಂದ್ರೆ 90,000 ಗ್ರಂಥಗಳನ್ನ ದಾಸೋಹ ಮಾಡಿರುವಂಥ ಒಂದು ಕೀರ್ತಿ ಅದು ಹಾರ್ಕೋಡು ಮಠಕ್ಕೆ ಸಲ್ತಾ ಇದೆ. ಹಾರ್ಕೋಡು ಮಠಕ್ಕೆ ಆ ಗ್ರಂಥಗಳನ್ನು ಪೂಜೆ ಮಾಡುವ ಸಲುವಾಗಿ ಕೊಟ್ಟಿಲ್ಲ, ನೀವೆಲ್ಲ ಅಭ್ಯಾಸ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ನಮ್ಮ ಭಾರತೀಯ ಸಂಸ್ಕೃತಿಯ ಗ್ರಂಥದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಸಲ ಜರ ಏನು ಮಾಡಿರಿ, ನಮ್ಮ ರಾಜ್ಕುಮಾರ್ ಬಿರಾದವ್ರಿಗೆ ಹೇಳ್ತಾ ಇದ್ದೀರಿ, ಸರ್ ಮೆರವಣಿಗೆ ಚಾರ್ಟ್ ಮಾಡಿ ವರ್ಷ ನೀವು ನಮ್ಗೆ ನಿಮ್ಮ ಹೃದಯದಾಗ ಇಟ್ಕೊಂಡಿರಿ, ಮತ್ತು ರಥದ ಮೆರವಣಿಗೆ ಯಾಕೆ ಹೆಚ್ಚಿಗೆ ಮಾಡ್ತೀರಿ, ನಾವು ಚಾರ್ಟ್ ಮಾಡಿರೋದು. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಭಾರತ ದೇಶದ ದಿವ್ಯ ಶಕ್ತಿ ಅಂಥದ್ದಂದ್ರೆ, ಅಮೇರಿಕಾ ದೇಶದ ಒಬ್ಬ ವ್ಯಕ್ತಿ ಅನೇಕ ದೇಶಗಳಿಗೆ ಹೋಗ್ತಾನೆ. ಇಂಗ್ಲೆಂಡ್ಗೆ ಹೋಗ್ತಾನೆ ಅಮೇರಿಕಾ ದೇಶದ ವ್ಯಕ್ತಿ, ಕಾಲಾಗ ಚಪ್ಪಲಿ ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿ ಎಲ್ಲ ನೋಡ್ತಾನೆ. ಜರ್ಮನ್ಗೆ ಹೋಗ್ತಾನೆ, ಕಾಲಾಗ ಚಪ್ಪಲಿ ಹಾಕ್ತಾನೆ. ಮತ್ತೊಂದು ಬೇರೆ ಜಪಾನ್ಗೆ ಹೋಗ್ತಾನೆ, ಕಾಲಾಗ ಚಪ್ಪಲಿ ಹಾಕ್ತಾನೆ. ಅಮೇರಿಕಾ ದೇಶದ ವ್ಯಕ್ತಿ ಭಾರತದ ದಿಲ್ಲಿಗೆ ಬಂದಾಗ ಚಪ್ಪಲಿ ಕಳೆದು ಓಡಾಡ್ತಾನೆ. ಅಷ್ಟೇ ಅಲ್ಲ, ಈ ಭೂಮಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾನೆ. ಹಣಿ ಹಚ್ಚಿ ನಮಸ್ಕಾರ ಯಾಕ್ರಿ ಎಲ್ಲ ದೇಶಕ್ಕೆ ನಮಸ್ಕಾರ ಮಾಡಿಲ್ಲ, ಭಾರತ ದೇಶಕ್ಕೆ ಬಂದಾಗೆ ಚಪ್ಪಲಿ ಯಾಕೆ ತೆಗೆದ್ರಿ? ಆಗ ಅಮೇರಿಕಾ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬೇರೆ ದೇಶಗಳು ನಮಗೆಲ್ಲ ನೋಡ್ಲಿಕ್ಕೆ ಪ್ರವಾಸಿ ತಾಣಗಳು, ಆದರೆ ಭಾರತ ದೇಶ ಆಧ್ಯಾತ್ಮದ ತಾಣದಂತೆ ಕಂಗೊಳಿಸುವ, ದೇವರ ಮನೆಯಂತೆ ಕಂಗೊಳಿಸುವ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ ಅನ್ನುವಂಥ ಮಾತನ್ನು ಅಮೇರಿಕಾ ದೇಶದ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅಂತಹ ಅದ್ಭುತವಾಗಿರುವಂಥ ದಿವ್ಯ ಶಕ್ತಿ ಭಾರತದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ದಕ್ಷತೆಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿರಿ. ಈಗಾಗಲೇ ಒಂದು ಪವಾಡ ಆಯಿತು ಹುಟ್ಟುಹಬ್ಬದಾಗ ಅಂತ ಹೇಳಿದ್ರು. ಆ ಪವಾಡ ಆಗಬೇಕಾದ್ರೆ ಕೇವಲ ಚನ್ನಬಸವ ಶಿವಯೋಗಿಯ ಶಕ್ತಿ, ಎರಡನೇದಾಗಿ ನಿಮ್ಮೆಲ್ಲರ ಭಕ್ತಿಯಿಂದ ಆ ಪವಾಡ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ನನ್ನದೇನು ಅದರಾಗಿಲ್ಲ, ಚನ್ನಬಸವ ಶಿವಯೋಗಿಯ ಶಕ್ತಿ ನಿಮ್ಮೆಲ್ಲರ ಭಕ್ತಿ. ನಿಮ್ಮ ಭಕ್ತಿ ಅದ ಅಂತ ತಿಳ್ಕೊಂಡು ಎಲ್ಲ ಮಳೆರಾಯ ದೂರೇ ನಿಂತು. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ, ಈ ವರ್ಷ ಸ್ವಲ್ಪ ಮಳೆ ಹೆಚ್ಚಾಗಿರ್ಬೋದು, ಮುಂದಿನ ದಿನಮಾನದಲ್ಲಿ, ಮುಂದಿನ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ನಮ್ಮ ಶಿರಗಾಪುರ ಗ್ರಾಮದಲ್ಲಿ ಮನ್ಯಾಗ ಹಾಕ್ಲಕ್ಕೆ ಜಾಗ ಸಿಗಲಾರ್ದಂಗೆ ಬೆಳೆ ಆಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ತಾವೆಲ್ಲ ತಾಯಂದರು ಹೇಳ್ದನಲ್ಲ, ಕಾಶಿಗೆ ನೀವೆಲ್ಲ ಬಂದಿರಿ, ಕಾಶಿಯ ಮಹಾದೇವನ ಆಶೀರ್ವಾದ, ಕಾಶಿ ವಿಶ್ವನಾಥನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಯಾವುದೇ ಊರು ಒಂದು ಚೆಂದ ಇರಬೇಕಾದ್ರೆ ಅಲ್ಲಿ ಒಂದು ಮೇಟಿ ಭದ್ರ ಇರಬೇಕು. ಮೇಟಿ ಭದ್ರ, ನಾ ವ್ಯಕ್ತಿಯ ವರ್ಣನೆಯನ್ನು ಮಾಡುವುದಿಲ್ಲ. ಶಿರಗಾಪುರ ಗ್ರಾಮದಲ್ಲಿ ಆಧ್ಯಾತ್ಮದ ದಿವ್ಯ ಭದ್ರವಾಗಿರುವಂಥ ಮೇಟಿ ಯಾರಂದ್ರೆ ನಮ್ಮ ರಾಜ್ಕುಮಾರ್ ಬಿರಾದರ್. ಅದಕ್ಕಾಗಿ ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ರೀತಿಯಾಗಿ ಜೀವನವನ್ನು ಸಾಗಿಸಿ ಎಲ್ಲರನ್ನು ಅಪ್ಪಿಕೊಂಡು ಈ ಜಾತ್ರಾ ಮಹೋತ್ಸವ ಭವ್ಯ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಜಾತ್ರೆ ಕೇವಲ 1 ವರ್ಷ 2 ವರ್ಷ ಅಲ್ಲ, 100 ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆ ಹಿಂಗೆ ನಡೆಯಲಿ. ಹಾರ್ಕೋಡು ಶಿವಯೋಗಿ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ಜ್ಞಾನೇಶ್ವರ್ ಮಂಡೇವರು, ವಿಠ್ಠಲರಾವ್ ಮಾಸ್ಟರ್ ಅವ್ರ ಮಗ, ಅವ್ರನ್ನೂ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು. ಟೈಮ್ ಇಲ್ಲ, ಹತ್ತಿರ ಸಮೀಪ ಬಂದದ. ಅದಕ್ಕಾಗಿ ಅವ್ರು ಮಾತಾಡದೇ ಇದ್ರೂ ಕೂಡ ಅವ್ರು ನೋಡ್ರಿ, ಒಟ್ಟು ಇವತ್ತು ಉನ್ನತ ಅಧಿಕಾರದಲ್ಲಿದ್ರೂ ಕೂಡ
ಹಾರಕೂಡ ಮಠದ ಮೇಲೆ ಮತ್ತು ಶಿರಗಾಪುರ ಗ್ರಾಮದ ಮೇಲೆ ಏನಂತ ತಿಳಿತಾ ಇದ್ದಾರೆ, ಸ್ವರ್ಗದ ಸ್ಥಾನವನ್ನು ಕೊಟ್ಟದವರು, ಸ್ವರ್ಗದ ಸ್ಥಾನ. ಹಾರಕೂಡ ಮಠ ಅಂದರೆ ನಮಗೆ ಸ್ವರ್ಗ ಅಂತ ತಿಳ್ಕೊಂಡು ಎಲ್ಲ ಯುವಕರು ಕೂಡ್ಕೊಂಡು ಸನ್ಮಾನ ಮಾಡಿದ್ರು. ಅಂಥ ಒಳ್ಳೆಯ ಇವತ್ತು ಅಧಿಕಾರಿಯಾಗಿದ್ದಾರೆ. ಮುಂದೊಂದು ದಿನ ಕೆಲವೇ ವರ್ಷಗಳಲ್ಲಿ ನಮ್ಮ ಜ್ಞಾನೇಶ್ವರ ಮಂಡೆಯವರು ಮುಂದೊಂದು ಕೆಲವೇ ವರ್ಷಗಳಲ್ಲಿ ಚೀಫ್ ಇಂಜಿನಿಯರ್ ಆಗಿ ಇಲ್ಲಿ ಸೇವಾ ಸಲ್ಲಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇವೇಂದ್ರಪ್ಪ ಮೂಲ್ಗಿಯವರು ನಮಗೆ ಭಾಳ ಖುಷಿ ಆಗ್ತದೆ. 90 ವರ್ಷ, 90 95 ನೋಡಿರಿ, 90 ಆದರೂ ಏನೋ 50 ವರ್ಷದೊಳಗೆ ಕುಂತಾರೆ. ಅವ್ರೇನು ಆಕಡಿಗೆ ಪಿಕಡಿಗೆ ಏನು ಬಿಟ್ಟಿಲ್ಲ, ಒಳಗೆ ತಾಕತ್ತು ಭಾರಿ ಅದಾವ್ರಿ. ಅದಕ್ಕಾಗಿ ಅಷ್ಟೇ ಭಕ್ತಿಯಿಂದ ಹಾರಕೂಡ ಮಠದ ಮೇಲೆ, ಯಾಕೆಂದ್ರೆ ಯಾರು ಒಂದು ಸಣ್ಣ ಕಾರ್ಡ್ ಕೊಟ್ಟರು ನನಗೆ ಭಾಳ ಖುಷಿ ಆಗ್ತದೆ. ಈ ಭಾಗದಲ್ಲಿ ದೊಡ್ಡ ಅಧಿಕಾರದ ಹುದ್ದೆಯಲ್ಲಿದ್ದು ಒಬ್ಬ ಸಣ್ಣ ಗರೀಬ್ ಮನುಷ್ಯ ಒಂದು ಲಗ್ನ ಕಾರ್ಡ್ ಕೊಟ್ಟರು ಒಂದು ಲಗ್ನ ಕೊಡ್ತಾರೆ. ನಿಮಗೆಲ್ಲ ಗೊತ್ತದ, ಪ್ರತಿ ವರ್ಷ ನಮ್ಮ ಭಾಗಕ್ಕೆ ಒಂದು 10 ಸಲ ಬಂದು ಆಶೀರ್ವಾದವನ್ನು ಪಡೆಯುವಂಥ ವ್ಯಕ್ತಿ ನಮ್ಮ ದೇವೇಂದ್ರಪ್ಪ ಮೂಲ್ಗಿಯವರಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿ, ನಮ್ಮ ಚಲಬಸಪ್ಪ ಮುಡ್ಬೆಯವರು ಭಾಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 8 ವರ್ಷದಿಂದ ಎಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಯುವಕರಿಂದ ಮುಂದೆ ಬರಲಿ, ಅಭ್ಯಾಸ ಮಾಡಲಿ ಅಂತ ತಿಳ್ಕೊಂಡು ಅವರ ತಂದೆಯವರ ಹೆಸರಿನ ಮೇಲೆ ಕಾಣಿಕೆಯನ್ನು ಕೊಟ್ಟು ಮತ್ತು ಸರ್ಟಿಫಿಕೇಟ್, ಅದು ನಮ್ಮ ಸಿಗ್ನೇಚರ್ ಇರ್ತದೆ, ಅಧಿಕೃತವಾಗಿರ್ತಕ್ಕಂಥ ಗುರುಗಳ ಸಿಗ್ನೇಚರ್ ಮಾಡಿಸಿ ಆ ಹುಡುಗರಿಗೆ ಕೊಟ್ಟಿದ್ದೇವಲ್ಲ, ಮುಂದೊಂದು ದಿನ ಶ್ರೇಷ್ಠ ಅಧಿಕಾರಿಯಾಗಿ ಅವ್ರು ಬಾಳ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ನನಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, GS ಮಾಲಿ ಪಾಟೀಲ್ ಅವರು, ಕುಪ್ಪಣ್ಣವರು ಎಲ್ಲ ಅನುಭವಿಗಳು ನಮ್ಮ ಸಹಪಾಠಿಯಾಗಿದ್ದಾರೆ. ಯಾಕೆಂದ್ರೆ ಈಗ ಅಕ್ಕೋರು ಭಾಷಣ ಮಾಡ್ಯಾರ, 3 ತಾಸು ಭಾಷಣ ಮಾಡಿ ಅಂದ್ರೆ ನಮ್ಮ ತಯಾರನ GS ಮಾಲಿ ಪಾಟೀಲ್ 3 ತಾಸು ಅಂತ ಮಾಡ್ತಾರಲ್ಲ, ಅದನ್ನು ಕೂಡ ಗುರುಗಳ ಮಾತು ಕೇಳಿ ಅಂತ ತಿಳ್ಕೊಂಡು ಅವರೆಲ್ಲರೂ ಸಮಯವನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಎಲ್ಲ ಅನುಭವಿಗಳು, ನಾಗೇಶ್ ಮಹಾಜನ್ ಅವರು ಎಲ್ಲ ಅನುಭವಿಗಳು ಬಂದಿದ್ದೀರಿ. ಪ್ರತಿ ವರ್ಷ ಇದೇ ರೀತಿಯಾಗಿ ನೀವೆಲ್ಲ ತಾಯಂದಿರು ಇದು ಒಳ್ಳೆಯ ಸಂಸ್ಕಾರ ಕೊಡ್ರಿ. ನೀವು ಹೆಂಗೆ ಬರ್ತೀರಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಪ್ರತಿ ವರ್ಷ ಶ್ರೀಗಾಪುರ ಜಾತ್ರಾ ಮಹೋತ್ಸವ ತಪ್ಪದೆ ಬಂದು ಮಹಾದೇವನ ಆಶೀರ್ವಾದ ನಿಮಗೆಲ್ಲರಿಗೂ ಕೂಡ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ, ನಾನು ಏನಾದರೂ 2 ಮಾತುಗಳನ್ನು ಹೇಳಿದರೆ ಹಾರಕೂಡ ಮಠದ ಇವತ್ತು ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಮಹಾದೇವರ ಪಾದದ ಸೇವಕರಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.